ಇಂದಿನಿಂದ ದುನಿಯಾ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಬೆಲೆ ಏರಿಕೆಯಿಂದ ಕಂಗಾಲಾಗಿರುವಂತಹ ಜನರಿಗೆ ಇವತ್ತಿನಿಂದ ಮತ್ತಷ್ಟು ಮನೆ ಒಳಗಿದ್ರೂ ಕೂಡ ಬರೆ ಆಗುತ್ತೆ, ಮನೆ ಹೊರಗೆ ಬಂದು ದುಡಿತೀನಿ ಅಂದ್ರೂ ಕೂಡ ಹೊರೆ ಆಗುತ್ತೆ. ಹೇಗೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಹೇಳ್ತಾ ಹೋಗ್ತೀವಿ. ಒಂದೊಂದೇ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಬದುಕು ನಡೆಸೋದು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ ದುಸ್ತರ ಆಗುತ್ತೆ. ಇನ್ನಷ್ಟು ಮನೆಯಲ್ಲಿದ್ರೂ ಕಷ್ಟ, ಹೊರಗೆ ಬಂದ್ರೂ ಕೂಡ ಕಷ್ಟ. ಎಲ್ಲಾ ಕಡೆ ಕೂಡ ದರ ಸಿಡಿಲು ಬಡಿಯುತ್ತೆ. ನಿಮಗೆ ಬರ ಸಿಡಿಲಲ್ಲ, ದರ ಸಿಡಿಲು. ಜನಸಾಮಾನ್ಯರ ಜೇಬಿಗೆ ಹೊರೆಯೋ ಹೊರೆ. ಹಾಲು ಮೊಸರಿನ ದರ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಆಗ್ತಾ ಇದೆ. 2 ವರ್ಷದ ಅವಧಿಯಲ್ಲಿ ಟೋಟಲ್ ಆಗಿ 9 ರೂಪಾಯಿ ಜಾಸ್ತಿ ಆದಂಗೆ ಅಲ್ಲಿಗೆ. ಇನ್ನೊಂದು ಕಡೆಗೆ ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಆಗ್ತಾ ಇದೆ. ಇದು ಕೂಡ ನಮ್ಮಿಂದನೇ ಸುಲಿಗೆ ಮಾಡ್ತಾ ಇದ್ದಾರೆ. ಇದನ್ನು ಏನಕ್ಕೆ ಅಂತ ಕೇಳಿದ್ರೆ ಅವ್ರ ಎಂಪ್ಲಾಯೀಸ್ಗೆ ಅವರು ಗ್ರಾಜ್ಯುಟಿ ಪೆನ್ಷನ್ ಅನ್ನು ಕೊಡೋದಕ್ಕೆ, ಕಸಕ್ಕೂ ಇನ್ನು ಮುಂದೆ ಹೆಚ್ಚುವರಿಯ ಕಾಸು ಕೊಡಬೇಕು. ಇದರಿಂದ ಹಾಲಿನ ದರ ಏರಿಕೆ ಆಗ್ತಾ ಇದೆ. ಸಾರ್ವಜನಿಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಇವತ್ತಿನಿಂದ ತಟ್ಟಲಿದೆ. ಹಾಲಿನ ದರ 4 ರೂಪಾಯಿ ಏರಿಕೆ ಆಗಿತ್ತು. ಈಗಾಗಲೇ ಸಾರ್ವಜನಿಕರು ಇದಕ್ಕೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ 4 ರೂಪಾಯಿ ಏಕಾಏಕಿ ಏರಿಕೆ ಮಾಡಿರುವಂಥದ್ದು ಜನರಿಗೆ ಭಾರಿ ಹೊರೆ ಆಗುತ್ತೆ ಅನ್ನುವಂಥದ್ದು. ಸಾರ್ವಜನಿಕರನ್ನೇ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ, ತಾವು ಏನ್ ಹೇಳ್ತೀರಾ ಸರ್? ಹಾಲಿನ ದರ ಏರಿಕೆ ಆಗಿದೆ. ಹಾಲಿನ ದರ ಏರಿಕೆ ಇಷ್ಟೊಂದು ಮಾಡಬಾರ್ದಾಗಿತ್ತು. ಯಾಕೆಂದ್ರೆ ಸರ್ಕಾರ ಹೇಳ್ತಾ ಇದೆ ಇದು ರೈತರಿಗೆ ಕೊಡ್ತೀವಿ ಅಂತ. ಅದು ಫುಲ್ ರೈತರಿಗೆ ಕೊಟ್ರೆ ಒಳ್ಳೇದು, ಬೇರೆ ಕಡೆ ಕೊಟ್ರೆ ನಮ್ಗಷ್ಟು ಬೇಜಾರಾಗ್ತದೆ. ಯಾಕೆ ರೈತರಿಗೂ ಕಷ್ಟ ಇದೆ, ಬೇರೆ ಅವ್ರಿಗೂ ಮೇವು ಎಲ್ಲ ಜಾಸ್ತಿ ಆಗಿರುತ್ತೆ. ಅದೇ ರೀತಿ ಕಾರ್ಮಿಕರಿಗೂ ಬೇರೆ ಎಲ್ಲರಿಗೂ ಸಂಬಳ ಜಾಸ್ತಿ ಮಾಡಿದ್ರೆ ಒಳ್ಳೇದು. ಎಲ್ಲನೂ ಹಂಗೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ಮಾಡಬೇಡಿ. ಬಸ್ ಟಿಕೆಟ್ ದರ ಆಯಿತು, ಮೆಟ್ರೋ ಆಯಿತು, ಈಗ ಹಾಲಿನ ದರ ಕೂಡ ಜಾಸ್ತಿ ಆಗ್ತಾ ಇದೆ. ಸಾರ್ವಜನಿಕ ಬರೀ ಬೆಲೆ ಏರಿಕೆ ಮಾಡ್ತಾ ಇರೋದೇ ಸರ್ಕಾರ. ಗೌರ್ಮೆಂಟೇ ಬೇಡ, ಈ ಗೌರ್ಮೆಂಟೇ ಬೇಡ. ಎಲ್ಲ ರಾಷ್ಟ್ರಪತಿ ಆಡಳಿತ ಹಾಕ್ಬಿಟ್ಟು ಪಬ್ಲಿಕ್ ಗೌರ್ಮೆಂಟ್ ಮಾಡಿಬಿಡಿ. ಯಾವುದು ಬೇಕಾಗಿಲ್ಲ ಇವ್ರದ್ದು. ಇವ್ರ ಮನೆ ತುಂಬ್ಕೊಳ್ತಾ ಇದ್ದಾರೆ ಇವ್ರು ಅಷ್ಟೇ. ಇವ್ರ ಮನೆ ತುಂಬ್ಕೊಂಡ್ಬಿಟ್ಟು ಕೋಟ್ಯಾಧಿಪತಿ ಮಾಡ್ಕೊಂಡು ನಾನು ಕರ್ನಾಟಕ ನಂಬರ್ 1 ಶ್ರೀಮಂತ ಅಂತ ತೋರಿಸ್ಕೊಳ್ತಾರೆ ಅಷ್ಟೇ. ತಾವೇನು ಹೇಳ್ತೀರಾ ಸರ್? ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ 3ನೇ ಬಾರಿ ಇದು ಹಾಲಿನ ದರ ಏರಿಕೆ ಆಗ್ತಾ ಇರೋದು. ಇದು ತಕ್ಕ ಮಟ್ಟಿಗೆ 4 ರೂಪಾಯಿ ಬದಲು 2 ರೂಪಾಯಿ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಸರ್ ನಮಸ್ತೆ, ತಾವೇನು ಹೇಳ್ತೀರಾ? ಹಾಲಿನ ದರ ಏರಿಕೆಯಾಗಿ ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಸರ್ಕಾರ. ಜನಗೆ ಫ್ರೀ ಬೇಕಾದಕ್ಕೋಸ್ಕರ ಇವು ಸರ್ಕಾರ ಹತ್ರ ದುಡ್ಡಿಲ್ಲ ಅಂತ ಸರ್ಕಾರ ಇದಕ್ಕೆ ರೇಟ್ ಜಾಸ್ತಿ ಇದು ಪೆಟ್ರೋಲ್ 2 ಒಂದೇ ಆಗ್ಬಿಡುತ್ತೆ. ಇದೇ ಸರ್ಕಾರ ಇದ್ರೆ ಪೆಟ್ರೋಲ್ಗೆ ಇದು ನಾವು ಪೆಟ್ರೋಲ್ ಪಂಪ್ ಥರ ಹೋಗ್ಬೇಕು ಹಾಲು ತಗೊಳ್ಳೋಕ್ಕೆ ಅಷ್ಟೇ. ಸರ್ಕಾರಕ್ಕೆ ಇನ್ನೂ ಫ್ರೀ ಬೇಕು ಅಂತ ಅಲ್ಲ, ಜನ ಫ್ರೀ ಬೇಕು ಅಂತ ಫ್ರೀಗೋಸ್ಕರ ಹೋಗ್ತಾ ಇರಿ. ಇದೇ ಥರ ರೇಟ್ ಹೆಚ್ಚು ಮಾಡ್ತಾ ಇರಿ. ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದ್ ಕಡೆ ಕೊಡೋದು, ಒಂದ್ ಕಡೆ ಕಿತ್ಕೊಳ್ಳೋದು ಮಾಡ್ತಾ ಇದೆ. ಏನ್ ಮಾಡಕ್ಕಾಯ್ತದೆ ಅದು? ಅವ್ರೂ ಆ ಥರ ಇದ್ದಾರೆ. ಹೌದು, ಯಾಕಂದ್ರೆ ಒಂದ್ ಕಡೆ ಈಗ ಬಸ್ಸಿನ ಬಗ್ಗೆ ಜಾಸ್ತಿ ಲೇಡೀಸ್ಗೆ ಸ್ವಲ್ಪ ಅದೆಲ್ಲ ಕ್ಯಾನ್ಸಲ್ ಮಾಡಬೇಕು. ಎಷ್ಟು ಕಷ್ಟ ಆಗುತ್ತೆ ಸರ್ ತಮ್ಗೆ? ಎಲ್ಲರಿಗೂ ಜನಕ್ಕೆ ಎಲ್ಲರಿಗೂ ನೋವಾಗುತ್ತೆ. ನಾವೇನು ಹೇಳ್ತೀರಾ ಸರ್? ಏನು ಹಾಲು ತಗೊಂಡ್ರಾ? ಹಾಲು ತೊಗೊಂಡೆ ಸರ್. ಪ್ರತಿಯೊಬ್ಬರಿಗೂ ತೊಂದರೆ ಇದು. ಈಗ ಸಾಮಾನ್ಯ ಜನಗಳು ಬಂದು ತುಂಬ ಕಷ್ಟಪಡೋರು, ಕಾರ್ಮಿಕರು. ಈಗ ಡೈಲಿ ಕೂಲಿ ವ್ಯಾಪಾರ ಇದು ಮಾಡೋದು ನಾವು 500 ರೂಪಾಯಿ ದುಡಿತೀವಿ. ಇವರೆಲ್ಲ ಏರಿಕೆ ಇದು ಮಾಡ್ಯಾರೆ. ಸಂಬಳನೂ ಅದೇ ಥರ ಮಾಡ್ರಿ. ಸರ್ಕಾರ ಅದೊಂದು ಮನವಿ ನಾನು ಮಾಡ್ಕೊತೀನಿ. ಎಲ್ಲ ಇದಕ್ಕೂ ಕಾರ್ಮಿಕರಿಗೆ ಸಂಬಳ ಜಾಸ್ತಿ ಮಾಡೋಕೆ ಹೇಳ್ರಿ. ಅದು ಮಾಡಲ್ಲ, ಸುಮ್ಮನೆ ಇವ್ರು ಪೆಟ್ರೋಲು ಎಲ್ಲ ಏರಿಕೆ ಮಾಡ್ತಾ ಇದ್ರಿ. ಪಾಪ ಜನ ಮಾತಾಡ್ತೀನಿ. ಸರ್ ನಮಸ್ತೆ, ಇವತ್ತಿಂದ ಹಾಲಿನ ದರ ಜಾಸ್ತಿ ಆಗಿದೆ ಸರ್, ಏನು ಹೇಳ್ತೀರಾ? ಜಾಸ್ತಿ ಆಗಿದೆಯಾ? ಗೊತ್ತಿಲ್ವಾ? ನಮ್ಗೆ ಗೊತ್ತಿಲ್ಲ. ಈಗ ಶಾಕ್ ಆಗ್ತಿದೆ. ಹೌದು, 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನೂ 4 ರೂಪಾಯಿ ಜಾಸ್ತಿ. ನಮ್ಮ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ ಅಷ್ಟೇ ಇವಾಗ. ಮೇಡಮ್ ನಮಸ್ತೆ, ಈಗ ಜನ ಏನ್ ಹೇಳ್ತಿದ್ದಾರೆ ಮೇಡಮ್? ತಮ್ಮ ಹತ್ರ ಬೈಕೊಂಡು ಹೋಗ್ತಾ ಇದ್ದಾರಾ? ಮನ್ಸಲ್ಲಿ ಬೈಕೊಂಡು ಹೋಗ್ತಾರೆ ಅಷ್ಟೇನೆ. ನಮ್ಮ ಹತ್ರ ನೀವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಬೈಕೊಂಡು ಹೋಗ್ತಾ ಇರ್ತಾರೆ. ಕೊಟ್ಟರು ತಿತ್ಕೊಂಡ್ರು ಅಷ್ಟೇನೆ. ಇದು ನಾವೇನು ಕೊಡೋಕೆ ಹೇಳಿದ್ವಾ, ಮಾಡಕ್ಕೆ ಹೇಳಿದ್ವಾ? ಕೊಡ್ತಾರೆ, ತಿತ್ಕೊಂತಾರೆ ಲೇಡೀಸ್. ಈ ರೀತಿ ಹಾಲಿನ ದರ 4 ರೂಪಾಯಿ ಜಾಸ್ತಿ ಆದ್ರೆ ಸಾಮಾನ್ಯ ಜನರಿಗೆ ಹೊರೆ ಆಗುತ್ತೆ. ಯಾಕಂದ್ರೆ ನೀವು ಪ್ರತಿನಿತ್ಯ ನೋಡ್ತಾ ಇರ್ತಾರೆ ಜನನ ಬರೋದನ್ನ. ಹೊರೆ ಆಗುತ್ತೆ, ಅವ್ರಿಗೆ ಕಷ್ಟ. ಸಂಬಳ ಜಾಸ್ತಿ ಇಲ್ಲ, ಇದನ್ನ ಮಾತ್ರ ರೇಟ್ ಜಾಸ್ತಿ ಮಾಡ್ತಾರೆ, ಸಂಬಳ ಮಾತ್ರ ಇಲ್ಲ. ಇದು ಹಾಲಿನ ದರ ಏರಿಕೆಗೆ ಸಾರ್ವಜನಿಕರು, ಸಾಮಾನ್ಯ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಸರ್ಕಾರನೇ ಬೇಡ, ನಮಗೆ ರಾಷ್ಟ್ರಪತಿ ಆಡಳಿತವನ್ನು ಕೊಡಲಿ, ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಈ ರೀತಿ ಬೆಲೆ ಏರಿಕೆಯನ್ನು ಮಾಡುವಂಥದ್ದು ಎಷ್ಟು ಸರಿ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಕೊಡಗಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.